ಆ ಮನೇಲಿ ಎಷ್ಟೋ ನೆನಪುಗಳಿವೆ. ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ ನೆನಪು, ಅಣ್ಣನ ನೆನಪು, ಹೀಗೆ ಎಷ್ಟು ನೆನಪುಗಳು. ಆದರೆ ಈಗ ಅಪ್ಪ. ಹಲೋ ಕಂದ, ಏನಮ್ಮ ಇದು? ಏನಾಗ್ತಾ ಇದೆ? ಆ ಮನೆ ಹರಾಜಾಗ್ತಾ ಇದೆ. ಪಾರ್ಥ ಮಹಿಮಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಇವ್ರಿಗೆ ಇಷ್ಟು ನೋವಾಗಿರ್ಬೇಕಾದ್ರೆ ಇನ್ನು ಅಳಿಯಂದ್ರಿಗೆ ಎಷ್ಟು ಬೇಜಾರಾಗಿರ್ಬೇಡ, ಎಷ್ಟು ನೋವಾಗಿರ್ಬೇಡ. ಅವರು ಆ ಮನೆ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಈಗ ಏನಮ್ಮ ಮಾಡೋದು? ಅಪ್ಪ, ನೀವ್ಯಾಕೆ ಚಿಂತೆ ಮಾಡ್ತಿದ್ದೀರಾ? ನೀವು ಚಿಂತೆ ಮಾಡಬೇಡಿ, ನನಗೆ ನಂಬಿಕೆ ಇದೆ. ಗೌತಮ್ ಅವರು ಏನಾದರೂ ಮಾಡಿ ಆ ಮನೇನ ಉಳಿಸ್ಕೋತಾರೆ. ನೀನು ಹೇಳೋ ಹಾಗಾದರೆ ಸಾಕಮ್ಮ. ಆದರೆ ಅಷ್ಟೊಂದು ದುಡ್ಡು ಯಾರಮ್ಮ ಕೊಡ್ತಾರೆ? ಟೈಮ್ ಬೇಕಲ್ವಾ? ಹರಾಜು ಅಂತ ಬಂದ್ಬಿಟ್ಟಿದೆ. ಈಗ ಏನು ಮಾಡಕ್ ಸಾಧ್ಯ? ಹರಾಜ್ ಪ್ರಕ್ರಿಯೆ ಮುಗ್ದೋದ್ರೆ ಎಲ್ಲ ಮುಗ್ದೋದಾಗೇನೆ. ಇಲ್ಲಪ್ಪ, ಅವ್ರು ಯಾರಿಗೂ ಮೋಸ ಮಾಡಿಲ್ಲ. ಅವ್ರ ಪ್ರಾಮಾಣಿಕತೆನೇ ಅವ್ರಿಗೆಲ್ಲಾನು ತಂದು ಕೊಡುತ್ತೆ. ನಾವು ನಂಬಿರೋ ದೇವರು ನಮ್ಮ ಕೈ ಬಿಡಲ್ಲ. ಸರಿನಮ್ಮ. ಅಕಸ್ಮಾತ್ ನಿಮ್ಮಮ್ಮನಿಗೆ ಈ ವಿಚಾರ ಗೊತ್ತಾದ್ರೆ ತುಂಬ ನೊಂದ್ಕೋತಾಳೆ. ಹೇಳಕ್ ಹೋಗ್ಬೇಡಮ್ಮ. ಅಪ್ಪ, ನೀವು ಚಿಂತೆ ಮಾಡಬೇಡಿ. ಗೌತಮ್ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಪ್ರಯತ್ನಕ್ಕೆ ಫಲ ಭಗವಂತ ಯಾವಾಗಲೂ ಕೊಟ್ಟೇ ಕೊಡ್ತಾನೆ ಅಂತ ನೀವೇ ನಂಗೆ ಹೇಳಿದ್ರಲ್ಲ. ಸೊ ನೀವು ಧೈರ್ಯವಾಗಿರಿ, ಏನೂ ಆಗಲ್ಲ. ಮಕ್ಕಳು ಬೆಳೀತಾ ಬೆಳೀತಾ ಎಷ್ಟು ದೊಡ್ಡವರಾಗ್ಬಿಡ್ತಾರೆ ಅಂದರೆ ನಾವು ಹೇಳ್ಕೊಟ್ಟಿದ್ದನ್ನ ನಮಗೆ ಹೇಳಿ ಸಮಾಧಾನ ಮಾಡ್ತಾರೆ. ಸರಿನಮ್ಮ, ಆಮೇಲೆ ಕಾಲ್ ಮಾಡ್ತೀನಿ. ಅಪ್ಪ, ಥ್ಯಾಂಕ್ ಯು. ಹಾಗೆ ಆಗಬೇಕು, ಅವನಿಗೆ ಹಾಗೆ ಆಗಬೇಕು. ನನಗಂತೂ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಈ ಥರದ್ದೊಂದು ಆಗಬೇಕು ಅಂತ ತುಂಬ ದಿನದಿಂದ ಅನ್ಕೋತಿದ್ದೆ. ಈಗ ಸರಿಯಾಗಿದೆ. ರೆಕ್ಕೆ ಪುಕ್ಕ ಎಲ್ಲ ಕಟ್ ಮಾಡ್ದಂಗೆ ಆಗಿದೆ ಅವನಿಗೆ. ತುಂಬ ಉರಿದ್ರೆ ಹೀಗೆ ಆಗೋದು. ಕರ್ಮ ಅನ್ನೋದು ಸುಮ್ಮನೆ ಬಿಡಲ್ಲ ಆನಂದ್. ಹಲ್ಕಿತ್ತು ಹಾವು ಥರ ಆಗಿದೆ ಅವನ ಪರಿಸ್ಥಿತಿ. ವಿಷ ಇದೆ, ಆದರೆ ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಓಡಾಡೋರ್ನೆಲ್ಲ ನೋಡಿಕೊಂಡು ಬುಸ್ ಕೊಡ್ತಾ ಇರ್ಬೇಕಷ್ಟೇ. ಆದರೂ ಚಿನ್ನ, ಇಲ್ಲೊಂದು ಸೂಕ್ಷ್ಮ ಇದೆ ಕಣೆ. ಬರೀ ಇವನಷ್ಟೇ ಮುಳುಗ್ತಾ ಇಲ್ಲ, ಇವನ ಜೊತೆಗೆ ಆ ಮನೆನ, ಮನೆತನದ ಗೌರವನ, ಆ ಕಂಪ್ನಿನ, ಪ್ರತಿಯೊಂದನ್ನು ಮುಳುಗಿಸ್ತಾ ಇದ್ದಾನೆ. ಅದೇ ಬೇಜಾರು. ಎಷ್ಟೇ ಅಂದ್ರು ಗೆಳೆಯ ಇದ್ದ ಜಾಗ ಕಣೆ ಅದು. ನಮಗೆ ಅನ್ನ ಕೊಟ್ಟು ಕಂಪ್ನಿ, ಸೊಸೈಟಿಲಿ ನಮಗೆ ಸ್ಥಾನಮಾನ ಕೊಟ್ಟು ಮನೆ ಅದು. ನಾವು ಕೆಲಸ ಮಾಡೋದಕ್ಕೆ ಬರೀ ಸಂಬಳ ಅಷ್ಟೇ ಕೊಟ್ಟಿಲ್ಲ, ಅಪಾರವಾದ ಪ್ರೀತಿ ಕೊಟ್ಟಿದೆ. ನಾವು ನಮ್ಮನೇಲಿದ್ದಕ್ಕಿಂತ ಹೆಚ್ಚಾಗಿ ಆ ಮನೇಲಿದ್ದೀವಿ. ಆ ಅಟ್ಯಾಚ್ಮೆಂಟ್ನ ಬರೀ ಬಾಯಿ ಮಾತಲ್ಲಿ ವಿವರಿಸೋಕ್ಕಾಗಲ್ಲ ಅಪರ್ಣ. ಇಂಥ ಸಾಮ್ರಾಜ್ಯನ ಹೋಗಿ ಹೋಗಿ ಆ ಅಯೋಗ್ಯನ ಕೈಲಿ ಕೊಟ್ಟನಲ್ಲ, ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆ ಇಡಿಯಟ್ಗೆ ಸಂಪಾದನೆ ಮಾಡೋ ಯೋಗ್ಯತೆ ಅಲ್ಲ, ಅಟ್ಲೀಸ್ಟ್ ಇದನ್ನ ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ವಲ್ಲೇ. ಕೋತಿ ಕೈಲಿ ಮಾಣಿಕ್ಯ ಕೊಟ್ಟಂಗೆ ಆಗ್ಬಿಟ್ಟಿದೆ. ನಮಗೆ ಇಷ್ಟು ಹೊಟ್ಟೆ ಉರಿತಿದೆ ಅಂದರೆ ಗೆಳೆಯನಿಗೆ ಹೇಗಾಗಿರ್ಬೇಡ. ಸಾರಿ ಆನಂದ್, ನೀನು ಹೇಳಿದ ನಿಜ. ನಮಗೆ ಲೈಫ್ ಕೊಟ್ಟಂಥ ಕಂಪ್ನಿ, ಮನೆ ಅದು. ಯಾವುದೇ ಕಾರಣಕ್ಕೂ ನಾವು ಅದ್ರ ಬಗ್ಗೆ ಕೇಳಿ ಬಯಸಬಾರ್ದು. ಆ ಜಯದೇವ್ ಮೇಲಿನ ಸಿಟ್ಟಿಗೆ ಹೀಗೆಲ್ಲ ಅಂದ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡ. ಪಾಪ ಡುಮ್ಮ, ನಮಗೆ ಎಷ್ಟು ಬೇಜಾರಾಗಿದೆ ಅಂದರೆ ಅವ್ನಿಗೆ 10ರಷ್ಟು ಬೇಜಾರಾಗಿರುತ್ತೆ. ಆ ಕಂಪ್ನಿ ಹೆಸರು ಮೇಲೆ ಅವ್ನಿಗೊಂದು ಸ್ಪೆಷಲ್ ಅಟ್ಯಾಚ್ಮೆಂಟೇ ಇತ್ತು. ಆದರೂ ಅವನು ಸುಮ್ಮನೆ ಇರಬಾರ್ದಲ್ವಾ? ಏನಾದರೂ ಮಾಡಬೇಕು ತಾನೆ. ಏನು ಮಾಡೋಕ್ಕಾಗುತ್ತೆ? ಇರೋ ಬರೋದೆಲ್ಲ ಕಿತ್ಕೊಂಡು ಬೀದಿಗೆ ತಳ್ಳಿದಾರಲ್ಲ. ಈಗ ಅವನಿಗೆ ಏನೂ ಇಲ್ಲ, ಅವ್ರನ್ನ ಹೇಗೆ ಕಾಪಾಡ್ತಾನೆ? ಅಯ್ಯೋ ಕರ್ಮ.
ನೋಡಿ ಸರ್, ದಿವಾನ್ ಗ್ರೂಪ್ ಆಫ್ ಕಂಪ್ನಿ ಅಸೆಟ್ ಅಂದರೆ ನಿಮ್ಮ ಕಂಪ್ನಿ, ನಿಮ್ಮ ಮ್ಯಾನ್ಷನ್, ಬಿಲ್ಡಿಂಗ್ಸ್ ಆ್ಯಂಡ್ ಎಸ್ಟೇಟ್ಸ್ ಆ್ಯಂಡ್ ಫಾರ್ಮ್ ಹೌಸ್. ಈ ಪ್ರಾಪರ್ಟಿನೆಲ್ಲ ಈಗ ಆಲ್ರೆಡಿ ಬ್ಯಾಂಕ್ ಸೀಸ್ ಮಾಡಾಗಿದೆ. ಇನ್ನು ಮುಂದೆ ಇವುಗಳ ಮೇಲೆ ಯಾವುದ್ರ ಮೇಲೂ ರೈಟ್ಸ್ ಇರೋದಿಲ್ಲ ನಿಮಗೆ. ಸೊ ಇವನ್ನೆಲ್ಲ ನಾವೀಗ ಹರಾಜಾಗ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ ಒಂದು ಸೈನ್ ಹಾಕಬೇಕು. ಪ್ರೊಸೀಜರ್ಸ್ ಎಲ್ಲ ರೆಡಿ ಇದೆ, ಆ್ಯಕ್ಷನ್ ಶುರು ಮಾಡಬೇಕು. ಏನ್ ಆಟ ಆಡ್ತಾ ಇದ್ದೀರಾ? ಏನ್ರಿ ಮಾತಾಡ್ತಾ ಇದ್ದೀರಾ? ಮಾಡಿರೋ ಚಿಕ್ಕ ಸಾಲಕ್ಕೆ ನನ್ನ ಹೆಸರಿರೋ ಅಷ್ಟು ಪ್ರಾಪರ್ಟಿನ ಸೀಸ್ ಮಾಡಿ ಹರಾಜಾಗ್ತೀನಿ ಅಂತ ಇದ್ದೀರಲ್ಲ, ಅದೇ ನಿಮ್ಮ ಯಾರಪ್ಪಂಗ್ ಸೇರಿರೋ ಆಸ್ತಿ ಅದು. ಸತ್ರು ನಾನು ಯಾವ ಪೇಪರ್ ಮೇಲೂ ಸೈನ್ ಹಾಕೋದಿಲ್ಲ. ನೋ. ರೀ, ನೀವು ಮಾಡಿರೋ ಸಾಲಕ್ಕೆ ಈಗ ಕೊಟ್ಟಿರೋ ಅಸೆಟ್ಟು ಏನೂ ಸಾಕಾಗ್ತಾ ಇಲ್ಲ. ಉಳಿದಿರೋದು ಏನಾರು ಇದ್ದರೆ ಕೊಡಿ, ನಮ್ಮ ಹರಾಜು ಲಿಸ್ಟಿಗೆ ಸೇರಿಸ್ಕೊತೀವಿ. ಎಷ್ಟು ಸಾಲ ಮಾಡಿದರೂ ನಿಮ್ಮ ಕೊಬ್ಬು ಕಮ್ಮಿ ಆಗಲಿಲ್ಲ ಅಲ್ವಾ? ನಿಮ್ಮ ಕೊಬ್ಬನ್ನ ಇಳಿಸ್ತೀವಿ. ಏನು ರೀ, ಇಷ್ಟೊಂದು ಸಾಲ ಮಾಡಿಕೊಂಡು ಫಾರಿನ್ಗೆ ಹೋಗೋ ಪ್ಲ್ಯಾನ್ ಮಾಡಿದ್ದೀರಾ? ದುಡ್ಡು ಕೊಟ್ಟವರೆಲ್ಲ ಏನು ಮಾಡಬೇಕು? ವಿಷ ಕೊಟ್ಟು ಸಾಯ್ಬೇಕಾ? ನಿಮ್ಮನ್ನು ನಂಬಿ ದುಡ್ಡು ಕೊಟ್ಟವ್ರಿಗೆ ಮೋಸ ಮಾಡೋ ರೈಟ್ಸ್ ಇಲ್ಲ ನಿಮಗೆ. ಆ ಥರ ಆಗೋಕ್ಕೆ ನಾವು ಬಿಡೋದು ಇಲ್ಲ. ಒಂದೊಂದು ರೂಪಾಯಿನೂ ಕಕ್ಕಿಸ್ತೀವಿ. ಹೇಳಿದ್ರೆ ಅರ್ಥ ಆಗಲಿಲ್ವಾ ನಿಮಗೆ? ಕೂತ್ಕೊಳ್ರಿ. ಅರೆ ಕೂತ್ಕೊಂಡು ಸೈನ್ ಮಾಡಿರಿ. ಬೆವರು ಸುಟ್ಟು ಸಂಪಾದನೆ ಮಾಡೋ ಯೋಗ್ಯತೆಯೂ ಇಲ್ಲ. ಅಪ್ಪ ಅಮ್ಮ ಅಣ್ಣ ಸಂಪಾದನೆ ಮಾಡಿಟ್ಟಿರೋದನ್ನು ಉಳಿಸ್ಕೊಳ್ಳೋ ಯೋಗ್ಯತೆಯೂ ನಿನಗಿಲ್ಲ. ಆದರೂ ಬರೀ ಸೌಂಡ್ ಅಲ್ವಾ? ಕಷ್ಟಪಟ್ಟು ಸಂಪಾದನೆ ಮಾಡಿದರೆ ತಾನೇ ಅದ್ರ ಬೆಲೆ ಗೊತ್ತಾಗೋದು. ನ್ಯಾಯವಾಗಿ ದುಡಿಯೋ ಯೋಗ್ಯತೆ ಇದ್ದರೂ ಇಂಥ ಚೀಪ್ ಕೆಲಸಕ್ಕೆ ಆಗ್ತಿರಲ್ಲ, ನಿಮ್ಮದು ಒಂದು ಭಾಳ. ಎಂಥ ಅಣ್ಣನಿಗೆ ಎಂಥ ತಮ್ಮ, ನಾಚಿಕೆ ಆಗ್ಬೇಕು ನಿಮಗೆ. ಸಾಕು, ಮಾತು ಪರ್ಸನಲ್ ಆಗ್ತದೆ. ಅತಿ ಆದ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ನಿಮ್ಗಳ ಜೊತೆ ಫೈಟ್ ಮಾಡೋದಕ್ಕೆ ನನಗೆ ಮನ್ಸು ಇಲ್ಲ, ಟೈಮು ಇಲ್ಲ. ಅರ್ಥ ಆಯ್ತಾ? ಹೆಡ್ಡೇಕು ತಡ್ಕೊಳಕ್ ಆಗ್ತಾ ಇಲ್ಲ ನನಗೆ. ನೀವು ಬಂದಿರೋ ಕೆಲಸ ಏನಿದೆ ಆದಷ್ಟು ಬೇಗ ಮುಗಿಸ್ಕೊಂಡು ನಾನು ರಿಲೀಸ್ ಮಾಡಿದ್ರೆ ನೆಮ್ಮದಿಯಾಗಿ ಉಸಿರಾಡ್ತೀನಿ. ನಾನು ಉಸಿರು ಕಟ್ಟಿಸ್ತಾ ಇದೆ ನನಗಿಲ್ಲಿ. ನಿಮ್ಮನ್ನು ಈಗಲೇ ಬಿಡೋಕ್ಕಾಗೋದಿಲ್ಲ, ಇನ್ನೂ ಟೈಮ್ ಇದೆ. ಕೂತ್ಕೊಳ್ಳಿ, ಮೊದಲು ಇದಕ್ಕೆ ಸೈನ್ ಮಾಡಿ. ಕೂತ್ಕೊಳ್ರಿ. ಅಲ್ಲಿ ಹೇಳ್ತಿಲ್ವಾ? ಫಸ್ಟ್ ಕೂತ್ಕೊಳ್ಳಿ, ಕೂತ್ಕೊಂಡು ಸೈನ್ ಮಾಡಿ ಅಲ್ಲಿ.